ಚಿಪ್ ಆಧಾರಿತ ಬಯೋಮೆಟ್ರಿಕ್ ಪಾಸ್ಪೋರ್ಟ್ಗಳನ್ನು ಅಳವಡಿಸಿಕೊಂಡಿರುವ ದೇಶಗಳ ಸಾಲಿಗೆ ಈಗ ಭಾರತವು ಅಧಿಕೃತವಾಗಿ ಸೇರ್ಪಡೆಯಾಗಿದೆ. ಭಾರತ ತನ್ನ ನಾಗರಿಕರ ಗುರುತು ಮತ್ತು ಸುರಕ್ಷತೆಯನ್ನು ಹೆಚ್ಚಿಸೋಕೆ ಪಾಸ್ಪೋರ್ಟ್ಗಳನ್ನು ಪರಿಚಯಿಸಿದ್ದು, ಇದರೊಂದಿಗೆ ಅಮೆರಿಕ, ಕೆನಡಾ, ಮೆಕ್ಸಿಕೋ, ಬ್ರೆಜಿಲ್, ಫ್ರಾನ್ಸ್, ಇಟಲಿ, ಜಪಾನ್ ಮತ್ತು ಇತರರು ಸೇರಿದಂತೆ 120ಕ್ಕೂ ಹೆಚ್ಚು ರಾಷ್ಟ್ರಗಳ ಜಾಗತಿಕ ಸಮೂಹವನ್ನು ಸೇರಿಕೊಂಡಂತಾಗಿದೆ. ಇದು ಅಂತಾರಾಷ್ಟ್ರೀಯ ಪ್ರಯಾಣವನ್ನು ಆಧುನೀಕರಿಸುವತ್ತ ಪ್ರಮುಖ ಹೆಜ್ಜೆಯಾಗಿದೆ. ಈ ಕ್ರಮ ಸಾಂಪ್ರದಾಯಿಕ ಪಾಸ್ಪೋರ್ಟ್ನೊಂದಿಗೆ ಆಧುನಿಕ ಎಲೆಕ್ಟ್ರಾನಿಕ್ ತಂತ್ರಜ್ಞಾನವನ್ನು ಸಂಯೋಜಿಸುತ್ತೆ. ಗಡಿ ಭದ್ರತೆ ಹೆಚ್ಚಿಸುವುದು, ಗುರುತಿನ ವಂಚನೆ ತಡೆಗಟ್ಟುವುದು ಮತ್ತು ಭಾರತೀಯ ನಾಗರಿಕರಿಗೆ ವಲಸೆ ಪ್ರಕ್ರಿಯೆಯನ್ನು ತ್ವರಿತಗೊಳಿಸುವ ಗುರಿಯನ್ನ ಇದು ಹೊಂದಿದೆ. ಭಾರತದ ಪಾಸ್ಪೋರ್ಟ್ಗಳ ರಾಷ್ಟ್ರವ್ಯಾಪಿ ವಿತರಣೆ 2024ರ ಏಪ್ರಿಲ್ನಲ್ಲಿ ಪರಿಷ್ಕೃತ ಪಾಸ್ಪೋರ್ಟ್ ಸೇವಾ ಕಾರ್ಯಕ್ರಮ 2.0 ಅಡಿಯಲ್ಲಿ ಪ್ರಾರಂಭ ಆಯಿತು. ತಮಿಳುನಾಡಿನಲ್ಲಿ ಇದೇ ಮಾರ್ಚ್ 3ರಿಂದ ಪಾಸ್ಪೋರ್ಟ್ಗಳ ವಿತರಣೆ ಆರಂಭಗೊಂಡಿದ್ದು, ಮಾರ್ಚ್ 22ರ ವೇಳೆಗೆ ಒಟ್ಟು 20,729 ಪಾಸ್ಪೋರ್ಟ್ಗಳನ್ನು ವಿತರಿಸಲಾಗಿದೆ. ಏನಿದರ ವೈಶಿಷ್ಟ್ಯ? ಪಾಸ್ಪೋರ್ಟ್ಗಳು ರೇಡಿಯೋ ಫ್ರೀಕ್ವೆನ್ಸಿ ಐಡೆಂಟಿಫಿಕೇಶನ್ ಅಂದರೆ RFID ಚಿಪ್ ಮತ್ತು ಹಿಂಬದಿಯ ಕವರ್ನಲ್ಲಿ ಎಂಬೆಡ್ ಮಾಡಲಾದ ಆಂಟೆನಾವನ್ನು ಒಳಗೊಂಡಿದೆ. ಪಬ್ಲಿಕ್ ಕೀ ಇನ್ಫ್ರಾಸ್ಟ್ರಕ್ಚರ್ ಒಂದು ಅತ್ಯಗತ್ಯ ಅಂಶ ಆಗಿದ್ದು, ಇದು ಖಾಸಗಿ ಡೇಟಾವನ್ನು ರಕ್ಷಿಸುತ್ತೆ ಮತ್ತು ಚಿಪ್ನಲ್ಲಿ ಸಂಗ್ರಹವಾಗಿರುವ ಬಯೋಮೆಟ್ರಿಕ್ ಮತ್ತು ವೈಯಕ್ತಿಕ ಮಾಹಿತಿಯ ನಿಖರತೆ ಮತ್ತು ಕಾನೂನುಬದ್ಧತೆಯನ್ನು ಪರಿಶೀಲಿಸುತ್ತೆ. ಚಿಪ್ ಹೊಂದಿರೋರ ಬಯೋಮೆಟ್ರಿಕ್ ಮತ್ತು ವೈಯಕ್ತಿಕ ಡೇಟಾವನ್ನು ಸುರಕ್ಷಿತವಾಗಿ ಸಂಗ್ರಹಿಸುತ್ತೆ. ಮುಖದ ಚಿತ್ರ, ಬೆರಳಚ್ಚುಗಳು, ಹೆಸರು, ಜನ್ಮ ದಿನಾಂಕ ಮತ್ತು ಪಾಸ್ಪೋರ್ಟ್ ಸಂಖ್ಯೆ ಸೇರಿದಂತೆ ಎಲ್ಲ ವೈಯಕ್ತಿಕ ಡೇಟಾಗಳು ಸುರಕ್ಷಿತವಾಗಿರುತ್ತೆ. ಡೇಟಾವನ್ನು ಎನ್ಕ್ರಿಪ್ಟ್ ಮಾಡಲಾಗಿದೆ. ಅಲ್ಲದೆ ಮೂಲಭೂತ ಪ್ರವೇಶ ನಿಯಂತ್ರಣ ಅಂದರೆ BAC, ನಿಷ್ಕ್ರಿಯ ದೃಢೀಕರಣ ಅಂದರೆ PA ಮತ್ತು ವಿಸ್ತೃತ ಪ್ರವೇಶ ನಿಯಂತ್ರಣದಂತಹ ಅಂದರೆ EAC ಅಂತಾರಾಷ್ಟ್ರೀಯ ಭದ್ರತಾ ಪ್ರೋಟೋಕಾಲ್ಗಳ ಅಡಿಯಲ್ಲಿ ರಕ್ಷಿಸಲಾಗಿದೆ. ಪಾಸ್ಪೋರ್ಟ್ನ ಪ್ರಮುಖ ಲಾಭಗಳೇನು ಅಂತ ನೋಡೋದಾದ್ರೆ, ಬಯೋಮೆಟ್ರಿಕ್ ಪಾಸ್ಪೋರ್ಟ್ ಸುರಕ್ಷಿತ ಮತ್ತು ತಡೆರಹಿತ ಪ್ರಯಾಣಕ್ಕಾಗಿ ಅಂತಾರಾಷ್ಟ್ರೀಯ ಮಾನದಂಡ ಆಗಿದೆ. ಎಂಬೆಡೆಡ್ ಚಿಪ್ ವಲಸೆ ಚೆಕ್ ಪೋಸ್ಟ್ಗಳಲ್ಲಿ ಅತ್ಯಂತ ವೇಗವಾಗಿ ವಲಸೆ ಪ್ರಕ್ರಿಯೆ ಮುಗಿಸೋಕೆ ಅನುಕೂಲಕರ. ಪ್ರಯಾಣಿಕರು ಸಾಲಿನಲ್ಲಿ ನಿಲ್ಲುವ ಮತ್ತು ಗಡಿಯಲ್ಲಿ ಪರಿಶೀಲಿಸುವ ಪ್ರಕ್ರಿಯೆ ತ್ವರಿತವಾಗಿ ಮುಗಿಯುತ್ತೆ. ತಪಾಸಣೆ ಸಂದರ್ಭದಲ್ಲಿ ನಕಲಿ ಪಾಸ್ಪೋರ್ಟ್ಗಳ ಸೃಷ್ಟಿಯಂತಹ ಫೋರ್ಜರಿ ಮತ್ತು ವಂಚಕ ಚಟುವಟಿಕೆಗಳೊಂದಿಗೆ ಸಂಬಂಧಪಟ್ಟ ಅಪಾಯಗಳನ್ನು ಕಡಿಮೆ ಮಾಡುತ್ತೆ. ದಾಖಲಾತಿಗಳ ಪರಿಶೀಲನೆಗೆ ಬಹಳಷ್ಟು ಸಮಯ ತೆಗೆದುಕೊಳ್ಳುವುದನ್ನು ತಪ್ಪಿಸೋಕೆ ಹಾಗೂ ರಾಷ್ಟ್ರದ ಭದ್ರತೆಯ ಭವಿಷ್ಯದ ದೃಷ್ಟಿಕೋನದಲ್ಲೂ ಈ ವ್ಯವಸ್ಥೆ ಜಾರಿಗೊಳಿಸಲಾಗಿದೆ. ಇದು ಭಾರತೀಯರಿಗೆ ಸಮಯ, ಸುರಕ್ಷತೆ ಮತ್ತು ಅಂತಾರಾಷ್ಟ್ರೀಯ ಪ್ರಯಾಣವನ್ನ ಸುಲಭಗೊಳಿಸುತ್ತೆ. ಯಾವ್ಯಾವ ನಗರಗಳಲ್ಲಿ ಪಾಸ್ಪೋರ್ಟ್ ಲಭ್ಯ ಇದೆ ಅಂತ ನೋಡೋದಾದ್ರೆ, ನಾಗ್ಪುರ, ಭುವನೇಶ್ವರ, ಜಮ್ಮು, ಗೋವಾ, ಶಿಮ್ಲಾ, ರಾಯ್ಪುರ, ಅಮೃತ್ಸರ, ಜೈಪುರ, ಚೆನ್ನೈ, ಹೈದರಾಬಾದ್, ಸೂರತ್, ರಾಂಚಿ ಮತ್ತು ದೆಹಲಿಯಂತಹ ಪ್ರಮುಖ ನಗರಗಳಲ್ಲಿ ಪ್ರಾಯೋಗಿಕವಾಗಿ ಇವು ಲಭ್ಯ ಇದೆ. 2025ರ ಮಧ್ಯಭಾಗದ ಹೊತ್ತಿಗೆ ದೇಶಾದ್ಯಂತ ಎಲ್ಲ ಪಾಸ್ಪೋರ್ಟ್ ಸೇವಾ ಕೇಂದ್ರಗಳಲ್ಲಿ ಇದು ಲಭ್ಯವಾಗಲಿದೆ. ಈಗಾಗಲೇ ಸಾಮಾನ್ಯ ಪಾಸ್ಪೋರ್ಟ್ಗಳನ್ನು ಹೊಂದಿರೋರು ಅವುಗಳನ್ನು ಪಾಸ್ಪೋರ್ಟ್ಗಳಿಗೆ ಬದಲಿಸುವ ಅಗತ್ಯ ಇಲ್ಲ. ಭಾರತ ಸರ್ಕಾರ ನೀಡಿರುವ ಎಲ್ಲ ಪಾಸ್ಪೋರ್ಟ್ಗಳು ಅವುಗಳ ಅವಧಿ ಮುಗಿಯುವವರೆಗೆ ಮಾನ್ಯವಾಗಿರುತ್ತೆ. ಪಾಸ್ಪೋರ್ಟ್ಗಳಿಗೆ ಭಾರತ ಬದಲಾಗಿರೋದು ಅಂತಾರಾಷ್ಟ್ರೀಯ ನಾಗರಿಕ ವಿಮಾನಯಾನ ಸಂಸ್ಥೆ ಸ್ಥಾಪಿಸಿದ ಭದ್ರತಾ ಮಾನದಂಡಗಳನ್ನು ಪೂರೈಸುತ್ತೆ. ಇದರೊಂದಿಗೆ ಭಾರತೀಯ ಪ್ರಯಾಣಿಕರು ಡಿಜಿಟಲ್ ಆಗಿ ಮುಂದುವರಿದ ರಾಷ್ಟ್ರಗಳ ಪ್ರಯಾಣಿಕರೊಂದಿಗೆ ಸಮಾನವಾಗ್ತಾರೆ. ಇದು ಜಾಗತಿಕ ವೇದಿಕೆಯಲ್ಲಿ ಭಾರತದ ವಿಶ್ವಾಸಾರ್ಹತೆಯನ್ನು ಹೆಚ್ಚಿಸಲಿದೆ. ಈ ಬೆಳವಣಿಗೆ ಕ್ರಮೇಣ ಕಾಗದ ಆಧಾರಿತ ದಾಖಲಾತಿಯನ್ನ ಸಂಪೂರ್ಣವಾಗಿ ಬದಲಿಸಬಹುದು ಮತ್ತು ನಿಜವಾದ ಸಂಪರ್ಕರಹಿತ ಪ್ರಯಾಣಕ್ಕೆ ದಾರಿ ಮಾಡಿಕೊಡಬಹುದು. ಚಿಪ್ ಆಧಾರಿತ ಬಯೋಮೆಟ್ರಿಕ್ ಪಾಸ್ಪೋರ್ಟ್ಗಳ ಪ್ರಾರಂಭದೊಂದಿಗೆ ಭಾರತ ಪ್ರಯಾಣದ ಭವಿಷ್ಯವನ್ನು ಮರುರೂಪಿಸುವಲ್ಲಿ ವಿಶ್ವದ ಅತ್ಯಂತ ಮುಂದುವರೆದ ರಾಷ್ಟ್ರಗಳ ಸಾಲಿನಲ್ಲಿ ನಿಲ್ಲುತ್ತೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.